ಕಾವೇರಿ ನೀರಿನ ವಿಚಾರದಲ್ಲಿ ಪದೇ ಪದೇ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಈ ಸರ್ವ ಪಕ್ಷಗಳ ಸಭೆ ಈಗ ಅಂತ್ಯವಾಗಿದೆ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯವನ್ನ ಮರೆತು ಎಲ್ಲ ನಾಯಕರುಗಳು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಶಾಶ್ವತ ಸಲಹಾ ಸಮಿತಿ ರಚನೆಗೆ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೂ ಕೂಡ ಸರ್ವ ಪಕ್ಷಗಳ ಸಭೆಯಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕಾವೇರಿ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಂತಹ ಸರ್ವ ಪಕ್ಷಗಳ ಸಭೆ ಅಂತ್ಯವಾಗಿದೆ. ರೈತರ ಹಿತವನ್ನ ಕಾಪಾಡಬೇಕು, CWMA ಕೊಟ್ಟಂತಹ ಆದೇಶವನ್ನು ಪಾಲಿಸಬೇಕು. ಇದರ ನಡುವೆ ಪದೇ ಪದೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ. ಇದನ್ನ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪದಲ್ಲಿ ಪ್ರಶ್ನೆ ಮಾಡೋದು ಹೇಗೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದು ಹೇಗೆ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ತಮಿಳುನಾಡಿಗೆ ಡಿಮ್ಯಾಂಡ್ there is no nothing, there is actually here for future days how to take decision, that is left to the government. Sir, sufficient water is there, sir, our dam? No, sufficient is not there, temporarily it is okay. Tamilnadu demand, there is no nothing, there is actually here for future days how to take decision, that is left to the government. Sir, sufficient water is there, sir, our dam? No. ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ DPR ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸರ್ವ ಪಕ್ಷಗಳ ಸಭೆ, ಅಂದರೆ ಕಾವೇರಿ ನಿರ್ವಹಣಾ ಮಂಡಳಿ ಆದೇಶದಂತೆ ಆದೇಶ ಮಾಡಿತ್ತು. ಅಂದರೆ ಕರ್ನಾಟಕ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ 15 ದಿವಸಗಳಲ್ಲಿ ಹರಿಸಬೇಕು ಅಂತ. ಏನೋ ದೇವ್ರ ದಯ ವರುಣನ ಕೃಪೆಯಿಂದ ಉತ್ತಮವಾದಂಥ ಮಳೆ ಆಗಿರೋದ್ರಿಂದ ಅವರು ಕೇಳಿದಷ್ಟು ಅದು ಈಗ ನೀರು ಇವಾಗಲೇ ಅದನ್ನು ರಿಲೀಸ್ ಮಾಡಲಾಗಿದೆ. ಅಂದರೆ ಇವತ್ತಿನ ಸಭೆಯ ಮೂಲ ಉದ್ದೇಶ ಅಂದರೆ ಒಂದು ಮುಂದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಭಾಳ ತಡವಾಗಿ ಇವತ್ತು ಕರೆದಿರತಕ್ಕಂಥದ್ದು.